ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಒತ್ತಡದ ಜೀವನವನ್ನು ನಡೆಸುವಂತಾಗಿದೆ. ಈಗಿನ ಕಾಲದಲ್ಲಿ ಅನೇಕ ಜನರು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ವ್ಯಾಧಿಯಿಂದ ಬಳಲುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕೆಲವರಂತೂ ಪ್ರತಿಯೊಂದು ವಿಷಯಕ್ಕೂ ಟೆನ್ಷನ್ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗೆ ಹೋಮ್ವರ್ಕ್ ಟೆನ್ಷನ್, ಓದುವ ಟೆನ್ಷನ್, ಪರೀಕ್ಷೆ ಟೆನ್ಷನ್, ಯುವಕರಿಗೆ ಕೆಲಸದ ಟೆನ್ಷನ್, ವೃದ್ಧರಿಗೆ ಕುಟುಂಬದ ಟೆನ್ಷನ್, ಹೀಗೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ತರಹದ ಟೆನ್ಷನ್ ಆಗಿರುತ್ತದೆ. ಈ ಎಲ್ಲ ತರಹದ ಟೆನ್ಷನ್ ಅಂದರೆ ಒತ್ತಡಗಳಿಂದ ಮನುಷ್ಯನಿಗೆ BP, ಸಕ್ಕರೆ ಕಾಯಿಲೆ ಇತ್ಯಾದಿ ಬರುತ್ತದೆ. ಹೀಗಾಗಿ ಈಗಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಬಹಳಷ್ಟು ಜನರು ಅನುಭವಿಸುತ್ತಿರುತ್ತಾರೆ. ಆದರೆ ಸಕ್ಕರೆ ಕಾಯಿಲೆ ಹೆಚ್ಚಾಗಿ ಬಿಟ್ಟರೆ ಏನೇನೋ ಅನಾಹುತಗಳಾಗುತ್ತವೆ. ಆದ್ದರಿಂದ ಸಕ್ಕರೆ ಕಾಯಿಲೆಯನ್ನು ಹಿಡಿತದಲ್ಲಿ ಅಂದರೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು. ಕೆಲವೊಮ್ಮೆ ಔಷಧಿ ಸೇವನೆ ಮಾಡಿದರೂ ಸಕ್ಕರೆ ಕಾಯಿಲೆ ಕೆಲವರಿಗೆ ಕಡಿಮೆಯೇ ಆಗುವುದಿಲ್ಲ. ಯಾವುದೇ ವ್ಯಾಧಿ ನಿವಾರಣೆಯಾಗಬೇಕೆಂದರೆ ದೇವರ ಮೊರೆ ಹೋಗಲೇಬೇಕು. ಆದ್ದರಿಂದ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಉಲ್ಲೇಖಿಸಿದ ಈ ಸ್ತೋತ್ರವನ್ನು ಪ್ರತಿನಿತ್ಯ 3 ಬಾರಿ ಪಠಿಸುವುದರಿಂದ ನಿಸ್ಸಂದೇಹವಾಗಿ ಸಕ್ಕರೆ ಕಾಯಿಲೆಯು ಹಿಡಿತದಲ್ಲಿ ಬಂದು ನೆಮ್ಮದಿಯಿಂದ ಜೀವಿಸಬಹುದು. ಸ್ತೋತ್ರ. ತ್ರಿದಿವತರುಮಣಿ ಧೇನುಗಳಿಗಾಸ್ಪದವೆನಿಪ ತ್ರಿದಶಾಲಯಾಬ್ದಿಗೆ ಬದರನಂದದಲೊಪ್ಪುತಿಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಸುಸ್ತವನದಿಂದಲಿ ಮಧು ಸಮಯ ಪಿಕನಂತೆ ಪಾಡುವ ಮುದಿರ ವಾಹನ ನಂಗ್ರಿಯುಗ್ಮಂಗಳಿಗೆ ನಮಿಸುವೆನು. ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಸಕ್ಕರೆ ಕಾಯಿಲೆ ಕಂಟ್ರೋಲ್ನಲ್ಲಿ ಬರುವುದಕ್ಕೆ ಸಂಶಯವೇ ಇಲ್ಲ.